ಕೃಷ್ಣರಾಜಪೇಟೆ ತಾಲೂಕಿನ ನಾಲ್ಗೊನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಮಾದಿಗ ಸಮಾಜದ ಮುಖಂಡರಾದ ನಿವೇದಿತಾ ಮತ್ತು ಆಟೋ ಮಂಜು ಅವರು ವಾಸವಾಗಿದ್ದ ಮನೆಯು ಭಾರೀ ಮಳೆಗೆ ನೆಲಕ್ಕುರುಳಿದೆ. ಆಟೋ ಮಂಜು ದಂಪತಿಗಳು ಈ ಮನೆಯಲ್ಲಿ ವಾಸವಾಗಿದ್ದರು. ಸರಿಸುಮಾರು ರಾತ್ರಿ 12:30 ಸಮಯದಲ್ಲಿ ಭಾರೀ ಮಳೆಗೆ ಏಕಾಏಕಿ ಮನೆಯ ಒಂದು ಭಾಗ ಸಂಪೂರ್ಣವಾಗಿ ನೆಲಕ್ಕುರುಳಿದರೂ ಅಲ್ಲಿಯೇ ಮಲಗಿದ್ದ ನಿವೇದಿತಾ ಮತ್ತು ಮಂಜುರವರು ಕೂಡಲಳೆಯ ಅಂತರದಲ್ಲಿ ಪಾರಾಗಿದ್ದಾರೆ. ಮಂಜುರವರು ಆಟೋ ಓಡಿಸುವ ಮೂಲಕ ಜೀವನ ಮಾಡುತ್ತಿದ್ದರೆ, ಅದರಲ್ಲೂ ಜೀವನಾವಶ್ಯಕ ವಸ್ತುಗಳು ಸೇರಿದಂತೆ ಮನೆಯಲ್ಲಿದ್ದ ಪಡಿತರ ಪದಾರ್ಥಗಳು, ದವಸ ಧಾನ್ಯಗಳು ಸಂಪೂರ್ಣವಾಗಿ ನಾಶವಾಗಿದೆ. ಭಾರೀ ಮಳೆಯಿಂದ ಇದ್ದ ಮನೆಯನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಈ ಬಡ ಕುಟುಂಬ ಪರದಾಡುವಂತಾಗಿದೆ. ಈ ಕೂಡಲೇ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಗ್ರಾಮ ಆಡಳಿತ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಮಳೆ ಅವಘಡದಲ್ಲಿ ನೊಂದಿರುವ ಕುಟುಂಬಕ್ಕೆ ಸಹಾಯ ಮಾಡಬೇಕೆಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ ಸ್ವಾಮಿರವರು ಮನವಿ ಮಾಡಿದ್ದಾರೆ. ನೋಡಿ, ನಾವು ಕ್ಯಾಟ್ರಿ ತಾಲೂಕು ಕಸಗೊಬ್ಬರಿ ಬೆಳೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಾಲ್ಗೊನಹಳ್ಳಿ ಗ್ರಾಮ. ಇದು ನಮ್ಮ ಅತ್ತೆಯವರ ಮನೆ. ತುಂಬ ಕಡುಬಡವರಾದ್ರಿಂದ ರಾತ್ರಿ 12 ಗಂಟೆ ಮೇಲೆ ಮಲಗಿದ್ದಾಗ ಈ ಗೋಡೆಗೆ ಮನೆ ಕುಸಿದು ಪೂರ್ಣ ಬಿದ್ದೋಗಿದೆ ಮನೆ. ಆದ್ದರಿಂದ ನಮ್ಮ ಬೆಳೆಕೆರೆ ಗ್ರಾಮ ಪಂಚಾಯತಿ ಪೀಡೋ ಆಗ್ಬೋದು ಸರ್ಕಾರದ ವತಿಯಿಂದ ಪರಿಹಾರ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಮಾಜಿ ಗ್ರಾಮ ಪಂಚಾಯತ್ NS ಸ್ವಾಮಿ ಅಂದ್ಬಿಟ್ಟು.